ನಡು ರಸ್ತೆಯಲ್ಲಿ ರೌಡಿಗಳಂತೆ ವರ್ತಿಸಿದ್ದಾರೆ ಹುಡುಗಿಯರು. ಸಿಕ್ಕವರ ಮೇಲೆ ಹಲ್ಲೆ ಮಾಡಿ ಆವಾಜ್ ಹಾಕಿದ್ದಾರೆ. ಕೈಗೆ ಚೈನ್ ಸುತ್ತಿಕೊಂಡು ಪಂಚ್ ಕೊಟ್ಟಿದ್ದಾರೆ. ಎಣ್ಣೆ ಏಟಲ್ಲಿ ಹೈಡ್ರಾಮಾ ಮಾಡಿದ್ರ, ಗಾಂಜಾ ಏಟಲ್ಲಿ ಗಲಾಟೆ ಮಾಡಿಕೊಂಡ್ರ. ಏನು ಈ ಹುಡುಗಿರ ಕಥೆ ತೋರಿಸ್ತೀವಿ ನೋಡಿ. ಶನಿವಾರ ನೈಟು ಫುಲ್ ಟೈಟು, ರಸ್ತೆಯಲ್ಲಿ ಸಿಕ್ಕವರಿಗೆ ಏಟು. ನಡು ರಸ್ತೆಯಲ್ಲಿ ಭಾರಿ ಹೈಡ್ರಾಮಾ, ಇಬ್ಬರು ಯುವತಿಯರ ರಂಪಾಟ. ಕಾರಿಗೆ ಡಿಕ್ಕಿ ಹೊಡೆದು ಡ್ರೈವರ್ಗೆ ಹಲ್ಲೆ ಮಾಡಿದ ನಶೆ ಹುಡುಗಿರು. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ ಅಂತ ಸುಮ್ಮನೆ ಹೇಳ್ತಾರ. ನೋಡಿ ಇವರ ಅಟ್ಟಹಾಸ. ಒಮ್ಮೆ ನೋಡಿ, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಹುಡುಗಿರು ಅಂದ್ರೆ ಎಷ್ಟು ಡೇಂಜರ್ ಅಂತ. ಫುಲ್ ಮಾಸ್, ಕೈಗೆ ಆ ಚೈನ್ ಸುತ್ತಕೊಂಡಿರೋ ಸ್ಟೈಲ್ ನೋಡಿ. ಪಕ್ಕಾ ಪ್ರೊಫೆಷನಲ್ ರೌಡಿಗಳು ಈ ರೀತಿ ಹವಾ ಮಾಡಲ್ಲ. ಅಷ್ಟೊಂದು ಖದರ್ ತೋರಿಸ್ತಾ ಇದ್ದಾರೆ. ಸುತ್ತಮುತ್ತ ಅಷ್ಟೊಂದು ಜನರಿದ್ರು ಯಾವ ಭಯವೂ ಇಲ್ಲದೆ ಹೇಗೆ ರಾದ್ಧಾಂತ ಮಾಡಿದ್ದಾರೆ ನೋಡಿ. ಹೀಗೆ ಹುಡುಗಿರು ರೌಡಿಸಂ ಮಾಡಿರೋದು ಬೆಂಗಳೂರಿನ ಹುಳಿಮಾವು ಬಳಿ. ಶನಿವಾರ ರಾತ್ರಿ ಫುಲ್ ಪಾರ್ಟಿ ಮಾಡಿಕೊಂಡು ಸ್ಕೂಟರ್ನಲ್ಲಿ ಜಾಲಿ ರೈಡ್ ಬಂದ ಇಬ್ಬರು ಹುಡುಗಿರು ಇಡೀ ರೋಡೇ ನಮ್ದು ಅಂತ ಓಡಾಡ್ತಾ ಇದ್ರು. ಸಿಕ್ಕವರಿಗೆಲ್ಲ ಆವಾಜ್ ಹಾಕೊಂಡು ಹೋಗ್ತಾ ಇದ್ರು. ಅಷ್ಟೆಲ್ಲ ಸಾಲದು ಅಂತ ಒಂದು ಕಾರಿಗೆ ತಮ್ಮ ಬೈಕನ್ನ ಡಿಕ್ಕಿ ಹೊಡೆಸಿದ್ರು. ಸಾಮಾನ್ಯವಾಗಿ ಬೇರೆಯವರ ಗಾಡಿಗೆ ನಮ್ಮ ಗಾಡಿ ಟಚ್ ಆದ್ರೆ ಏನ್ ಮಾಡ್ತೀವಿ? ಸಾರಿ ಕೇಳ್ತೀವಿ. ಗಾಡಿ ಹೆಚ್ಚು ಡ್ಯಾಮೇಜ್ ಆದ್ರೆ ಅದನ್ನ ಸರಿ ಮಾಡಿಸ್ಕೊಡ್ತೀವಿ. ಆದ್ರೆ ಆ ಹುಡುಗಿರು ಮಾಡಿದ್ದು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರ. ತಮ್ಮ ಟೂ ವೀಲರ್ನಲ್ಲಿ ಕಾರನ್ನ ಗುದ್ದಿದ್ದೂ ಅಲ್ಲದೆ ಕಾರಿನ ಡ್ರೈವರ್ಗೆ ಆವಾಜ್ ಹಾಕಿದ್ರು. ಆ ವೀರನಾರಿಯರು ಮಾಡಿದ್ದು ಅಷ್ಟೇನಾ? ಇಲ್ಲ ಸ್ವಾಮಿ, ಇಲ್ಲಿ ನೋಡಿ, ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕೈ ಸನ್ನೆ ಮಾಡ್ತಾರೆ. ಅಬ್ಬಬ್ಬಾ, ಇವರೇನಾ ನಮ್ಮ ಭವ್ಯ ಭಾರತದ ನಾರಿಮಣಿಗಳು? ಮಾತನಾಡಿದವರನ್ನೆಲ್ಲ ಕಾಲಲ್ಲಿ ಒದೆಯೋದಕ್ಕೆ ಹೋಗ್ತಾರೆ. ಇನ್ನು ಅವರು ಬಳಸೋ ಭಾಷೆಯಂತೂ ರಾಮರಾಮ, ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿದ್ದ ಜನರೆಲ್ಲ ಸೇರಿಕೊಂಡು ಅವರನ್ನ ಅಲ್ಲಿಂದ ಕಳಿಸೋ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗಲಿಲ್ಲ. ಎಲ್ಲರ ಜೊತೆಯೂ ಕಿರಿಕ್ ಮಾಡುತ್ತಾ ಇದ್ದ ಆ ಯುವತಿಯರು ಸುಮಾರು ಅರ್ಧ ಗಂಟೆ ಕಾಲ ರಂಪಾಟ ಮಾಡಿದ್ರು. ತಪ್ಪು ಮಾಡಿದ್ದೂ ಅವರೇ, ನಂತರ ಗಲಾಟೆ ಮಾಡಿದ್ದೂ ಅವರೇ. ಮಧ್ಯದ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಹುಳಿಮಾವು ಬಳಿ ಕ್ಯಾಬ್ ಡ್ರೈವರ್ ಜೊತೆ ವಾಗ್ವಾದ ನಡೆಸಿ ಆತನ ಮೇಲೆ ಹಲ್ಲೆ ನಡೆಸಿದ್ದ ಹುಡುಗಿರು ಬುದ್ಧಿ ಹೇಳಲು ಬಂದವರನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಪ್ರಶ್ನಿಸಿದ ಜನರ ಜೊತೆಗೂ ಯುವತಿಯರು ಅಸಭ್ಯವಾಗಿ ವರ್ತಿಸಿದ್ರು. ಕೂಡಲೇ ಸಾರ್ವಜನಿಕರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು. ಪೊಲೀಸರು ಸ್ಥಳಕ್ಕೆ ಬಂದರೂ ಯುವತಿಯರ ಹೈಡ್ರಾಮಾ ಮಾತ್ರ ನಿಲ್ಲಲಿಲ್ಲ. ಇದನ್ನೆಲ್ಲ ನೋಡಿ ಕೆಲವರು ಮಜಾ ತಗೊಂಡ್ರೆ, ಇನ್ನು ಕೆಲವರು ಈ ಉತ್ತರ ಭಾರತದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಮಾತಾಡಿಕೊಂಡ್ರು. ಸ್ನೇಹಿತರ ಜೊತೆಗೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಜೆಪಿ ನಗರ ಹಾಗೂ ಕೋರಮಂಗಲದ ಇಬ್ಬರು ಯುವತಿಯರು ವಾಪಸ್ ಹೋಗುವಾಗ ಹಿಂದಿನಿಂದ ಕ್ಯಾಬ್ಗೆ ತಮ್ಮ ಸ್ಕೂಟಿಯನ್ನ ಡಿಕ್ಕಿ ಹೊಡೆಸಿದ್ರು. ಯುವತಿಯರನ್ನ ಕ್ಯಾಬ್ ಚಾಲಕ ಅಹಮದ್ ಪ್ರಶ್ನೆ ಮಾಡಿದ್ದಕ್ಕೆ ಆತನಿಗೆ ನಿಂದಿಸಿ ಎಸ್ಕೇಪ್ ಆಗಲು ಯತ್ನಿಸಿದ್ರು. ಈ ವೇಳೆ ಯುವತಿಯರನ್ನ ಸ್ಥಳೀಯರು ತಡೆದಿದ್ದಾರೆ. ಈ ವೇಳೆ ಕೈಗೆ ಚೈನ್ ಸುತ್ತಿಕೊಂಡು ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಅಸಭ್ಯ ಸನ್ನೆ ತೋರಿಸಿ ನಿಂದನೆ ನಡೆಸಿದ್ರು. ಬಳಿಕ ಇಬ್ಬರು ಯುವತಿಯರನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದು ಅವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ನೋಡಿ, ಇಲ್ಲಿ ಇಬ್ಬರು ರಂಪಾಟ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಒಬ್ಬ ಯುವತಿಯ ಹೆಸರು ಲೀಸಾ,
ಮತ್ತೊಬ್ಬ ಯುವತಿಯ ಹೆಸರು ಮ್ಯಾಥ್ಯೂ. ಬೆಂಗಳೂರು ಅಂದ್ರೆ ಫುಲ್ ಮೋಜು ಮಸ್ತಿ ಅಂದ್ಕೊಂಡು ಬಂದಿರೋ ಯುವತಿಯರು ಇಲ್ಲಿ ಏನ್ ಮಾಡಿದ್ರೂ ಯಾರೂ ಕೇಳಲ್ಲ ಅನ್ನೋ ದಿಮಾಕಿನಲ್ಲಿ ಮನಬಂದಂತೆ ವರ್ತಿಸಿದ್ದಾರೆ. ಸ್ಯಾಟರ್ಡೆ ನೈಟು ಫುಲ್ ಟೈಟು ಅಂತ ಎಣ್ಣೆನೋ ಗಾಂಜಾನೋ ಹೊಡ್ಕೊಂಡು ಬಂದು ನಡು ರಸ್ತೆಯಲ್ಲಿ ಹೈಡ್ರಾಮಾ ಮಾಡಿದ್ದಾರೆ. ಸದ್ಯ ಗಲಾಟೆ ಯುವತಿಯರ ವಿರುದ್ಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಬಂದ್ರು, ಡಿಕ್ಕಿ ಹೊಡೆದ್ರು, ಜೊತೆಗೆ ಡ್ರೈವರ್ಗೂ ಹೊಡೆದ್ರು. ಹೆಣ್ಣು ಮಕ್ಕಳಲ್ವಾ, ಯಾರು ಏನೂ ಮಾತಾಡಲ್ಲ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಲು ನೋಡಿದ್ದಾರೆ. ಆದ್ರೆ ಹೈಫೈ ಹುಡುಗಿಯರ ರಂಪಾಟ ನೋಡಿ ಅಲ್ಲಿ ಜನರೆಲ್ಲ ಸೇರಿಕೊಂಡು ಆ ಹುಡುಗಿಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇ ಟೈಮಲ್ಲಿ ಕ್ಯಾಬ್ ಚಾಲಕ ಸಹ ಹುಡುಗಿಯರ ಗಾಡಿಯ ಕೀ ಕಿತ್ತುಕೊಳ್ಳಲು ಮುಂದಾಗಿದ್ದು ಆಗಲೇ ಹುಡುಗಿರು ಆತನಿಗೆ ಪಂಚ್ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕ್ಯಾಬ್ ಚಾಲಕ ಅಹಮದ್, ಕಸ್ಟಮರ್ ಪಿಕಪ್ಗೆಂದು ತೆರಳುತ್ತಿದ್ದ ವೇಳೆ ಹಿಂದಿನಿಂದ ಬಂದು ಸ್ಕೂಟಿನ ಕ್ಯಾಬ್ಗೆ ಟಚ್ ಮಾಡಿದ್ದಾರೆ. ಈ ವೇಳೆ ಗಾಡಿಗೆ ಡ್ಯಾಮೇಜ್ ಆಗಿದ್ದನ್ನ ಕಟ್ಟಿಕೊಡಿ ಎಂದು ಅವರ ಬಳಿ ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಅವರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ ನೋಡಿದ್ದು ಕೂಡಲೇ ಸ್ಥಳೀಯರೆಲ್ಲ ಸೇರಿ ಅವರನ್ನ ಹಿಡಿದುಕೊಂಡಿದ್ದಾರೆ. ನಾನು ಕೀ ತೆಗೆಯಲು ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದು, ಚೈನ್ ಸುತ್ತಿಕೊಂಡು ಮುಖ, ಕೈ, ಬೆನ್ನಿನ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯರೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ದು, ಘಟನೆ ಬಗ್ಗೆ ದೂರು ನೀಡಿರುವುದಾಗಿ ತಿಳಿಸಿದ್ರು. ಪಿಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೆ ಕ್ಯಾಬ್ ತಗೊಂಡು. ಆವಾಗ ಹಿಂದ್ಗಡೆಯಿಂದ ಏನೋ ಶಬ್ದ ಬಂತು. ನಿಲ್ಸಿ ನೋಡಿದರೆ ಇಬ್ಬರು ಹುಡುಗಿಯವರು ಸ್ಕೂಟಿ ಬೈಕ್ ಯಾವುದೋ ಇದರಿಂದ ನನಗೆ ಹಿಟ್ ಮಾಡಿದ್ರು ಗಾಡಿಗೆ. ನಾನು ಸೈಡಿಗೆ ನಿಲ್ಲಿಸಿ ಅವ್ರ ಹತ್ರ ಮಾತಾಡ್ಸ್ಲಿಕ್ಕೆ ಹೋದೆ. ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ತುಂಬಿ ಏನು ಇದು ಮಾಡ್ರಿ ಅಂತ. ಇಲ್ಲ ನಾನು ತುಂಬೋದಿಲ್ಲ, ಡ್ಯಾಮೇಜ್ ಆಗಲಿಲ್ಲ, ಹಾಗೆ ಹೀಗೆ ಏನೇನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಕುಡ್ಕೊಂಡಿದ್ರು. ಅವರು ಕಾಲು ನೆಲದ ಮೇಲೆ ಅವ್ರ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಅವ್ರಿಗೆ ಇದಾಗ್ತಾ ಇಲ್ಲ, ಶಕ್ತಿ ಇಲ್ಲಾಗಿತ್ತು. ಆವಾಗ ಚಾವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಿದ್ರು. ಅಲ್ಲಿ ಇದ್ದ ಜನ ಸ್ವಲ್ಪ ನನ್ನ ಯಾರು ತಪ್ಪಿದೆ ಅಂತ ಅವರಿಗೆ ನಿಂತು ನೋಡ್ತಾ ಇದ್ದವರು. ಚಾವಿ ತಗೊಳ್ಲಿಕ್ಕೆ ಹೋದೆ. ಆವಾಗ ತಗೊಳ್ಲಿಕ್ಕೆ ಹೋದಾಗ ನನಗೆ ಹಿಡಿದು ಹೊಡೆದ್ರು, ಕೆಳಗೆ ಹಾಕಿ. ಇಲ್ಲೇ ಗಾಯ ಆಗಿದೆ, ಇಲ್ಲಿ ಪೆಟ್ಟು ಬಿದ್ದಿದೆ ಎಲ್ಬಿಗೆ. ಆವಾಗ ಮತ್ತೊಬ್ಬಳು ಬಂದು ಇಲ್ಲಿ ಹಿಟ್ ಮಾಡಿದ್ಲು, ರಕ್ತ ಬಂದಿದೆ, ಇಲ್ಲೆಲ್ಲ ಗಾಯ ಆಗಿದೆ, ತಲೆಗೆ ಹೊಡೆದಿದ್ದಾರೆ. ಆ ಹುಡುಗಿರು ಯಾವ ಲೆವೆಲ್ಗೆ ಇದ್ರು ಅಂದ್ರೆ ಅವರಿಗೆ ಸರಿಯಾಗಿ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ವಂತೆ. ಅಷ್ಟೊಂದು ನಶೆಯಲ್ಲಿದ್ರು. ಅಂಥ ಪರಿಸ್ಥಿತಿಯಲ್ಲೂ ಅವರು ಗಾಡಿ ತೆಗೆದುಕೊಂಡು ಆಚೆ ಬಂದಿದ್ರು. ನಶೆಯಲ್ಲಿ ಗಾಡಿಗೆ ಗುದ್ದಿದ್ದೂ ಅಲ್ಲದೆ ಗುದ್ದಿಸ್ಕೊಂಡ ಕ್ಯಾಬ್ ಚಾಲಕನಿಗೂ ಗುದ್ದಿದ್ರು. ಸದ್ಯ ಆ ಹುಡುಗಿಯರನ್ನ ನೋಡಿದವರು ಅವರು ಕೇವಲ ಎಣ್ಣೆ ಮಾತ್ರ ಹೊಡೆದಿಲ್ಲ, ಅವರು ಗಾಂಜಾ ನಶೆಯಲ್ಲೇ ಇಷ್ಟೊಂದು ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯ ಅವರು ಪೊಲೀಸರ ವಶದಲ್ಲಿದ್ದು ಎಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದು, ಎಣ್ಣೆ ಮಾತ್ರ ಕುಡಿದಿದ್ದ ಅಥವಾ ಗಾಂಜಾ ಡ್ರಗ್ಸ್ ಏನಾದ್ರೂ ತಗೊಂಡಿದ್ರಾ ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ರಾಜ್ಯಗಳ ಹುಡುಗಿರು ಬಂದು ಬೆಂಗಳೂರನ್ನ ಹಾಳು ಮಾಡ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಅವಕಾಶ ಕೊಡಬಾರದು ಅನ್ನೋ ಮಾತುಗಳು ಕೇಳಿ ಬಂದಿವೆ.